ನಮಸ್ಕಾರ ವೀಕ್ಷಕರೇ. ಜನರೇಷನ್ ಝೆಡ್ ಜೆನ್ ಜಿ ಅಂತ ಕರೀತಾರೆ. ಇಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ರೇಟ್ ತುಂಬಾ ಕಡಿಮೆ ಆಗ್ತಾ ಇದೆ. ಜನ ಕುಡಿಯೋರು ಕಡಿಮೆ ಆಗ್ತಾ ಇದ್ದಾರೆ. ಅದರಲ್ಲೂ ಜೆನ್ ಜಿ, ಈ ಜನರೇಷನ್ ಝೆಡ್ ಅವರು ಅಂದ್ರೆ ಈ 1995 ಇಂದ ಈ 2012 ಒಳಗಡೆ ಹುಟ್ಟಿದವರೆಲ್ಲ ಕುಡಿಯೋ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ. ಈಗ ಅಟ್ ಪ್ರೆಸೆಂಟ್ ಅವರು ಏಜ್ ಬಂದು ಒಂದು 14 ಇಂದ 29 ತನಕ ಇರ್ಬೋದು ಏಜ್, ಬಟ್ ಅವ್ರು ಕುಡಿಯೋ ಜನಸಂಖ್ಯೆ ಕಡಿಮೆ ಆಗಿದೆ. ಯಾಕೆ ಅಂದ್ರೆ ಒಂದು ಗ್ರಾಫ್ ತೋರಿಸ್ತಾ ಇದೆ ನೋಡಿ. ಇದು ಓವರ್ ಆಲ್ ಆಗಿ ವರ್ಲ್ಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರ ಎಲ್ಲಿ ನೋಡಿದ್ರು ಕುಡಿಯೋ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಜನರೇಷನ್ ಝೆಡ್ ಈಗಿರುವಂತದ್ದು ನೀವು ಮ್ಯಾಪ್ ಗಳಲ್ಲಿ ನೋಡ್ಬೋದು. ಎಲ್ಲಾ ಕಡೆ ಒಂದೇ ಪ್ರಾಬ್ಲಮ್, ಕುಡುಕರ ಸಂಖ್ಯೆ ಕಡಿಮೆ ಆಗ್ತದೆ, ಕುಡುಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಎಷ್ಟೋ ಜನರೇಷನ್ಗಳು ಬಂದ್ವು. 1920 ಇಂದ 2012 ಹುಟ್ಟಿರೋ ಜನರೇಷನ್ ಕರೆದಿದ್ದಾರೆ. ನೆಕ್ಸ್ಟ್ ಇವಾಗ ಹುಟ್ತಾ ಇರುವಂತ ಮಕ್ಕಳನ್ನೆಲ್ಲ ಆಲ್ಫಾ ಜನರೇಷನ್ ಅಂತ ಕರೆದಿದ್ದಾರೆ. ನೆಕ್ಸ್ಟ್ ಬೀಟಾ, ಗಾಮಾ ಎಲ್ಲ ಕರೆದಿದ್ದಾರೆ ಬಿಡಿ. ಇಲ್ಲಿ 1920 ಇಂದ ಅಂದ್ರೆ ಸೈಲೆಂಟ್ ಜನರೇಷನ್ ಆಗಿ ಹುಟ್ಟದವರು. ಈಗ ಪ್ರೆಸೆಂಟ್ ಅವ್ರ ಏಜ್ ಬಂದು 74 to 90 ತನಕ ಇರಬಹುದು. ಈ ಜನರೇಷನ್ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ರು, ಅವ್ರ ಆಕ್ಟಿವಿಟೀಸ್ ಗಳು ಸೈಲೆಂಟ್ ಆಗಿತ್ತು. ನೆಕ್ಸ್ಟ್ ಬೂಮರ್ಸ್ ಅಂತ ಕರೆದ್ರು. ಅದಾದ್ಮೇಲೆ ಜನರೇಷನ್ ಎಕ್ಸ್, ನೆಕ್ಸ್ಟ್ ಮಿಲೇನಿಯಲ್ಸ್, ನೆಕ್ಸ್ಟ್ ಜನರೇಷನ್ ಝೆಡ್. XYZ ಇತ್ತಲ್ಲ, ಅದೇ ರೀತಿ XYZ ಅಂತಾನೆ ಇಟ್ಕೊಳ್ಳಿ. ಈಗ ಪ್ರೆಸೆಂಟ್ 23 to 38 ಈ ಏಜ್ ಅಲ್ಲಿ ಬದುಕ್ತಾ ಇರೋರು ಯಾರು ಅಂದ್ರೆ 1981 ಇಂದ 1996 ಈ ಟೈಮ್ ನಲ್ಲಿ ಹುಟ್ಟಿದವ್ರನ್ನೆಲ್ಲ ಮಿಲೇನಿಯನ್ಸ್. ಇವರು ಏನೋ ಒಂದು ಕಂಡುಹಿಡಿಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಪ್ರಪಂಚಕ್ಕೆ ಒಳ್ಳೇದ್ ಮಾಡೋಣ ಅಂತ ಕಾಯ್ತಾ ಇದ್ದವರು, ಹುಡುಕ್ತಾ ಇದ್ದವರು ದಾರಿಗಳನ್ನ ಈ ಜನರೇಷನ್. ಅದಾದ್ಮೇಲೆ ಜನರೇಷನ್ ಝೆಡ್ ಅವ್ರು ಬಂದು ಹುಟ್ಟತಾನೆ ಮೊಬೈಲ್ ಇಟ್ಕೊಂಡು ಕೈಯಲ್ಲಿ ಹುಟ್ಟಿದವರು. ಟೋಟಲಿ ಟ್ಯಾಬ್ಲೆಟ್ಸ್ಗಳು ಅಂದ್ರೆ ಈ ಟ್ಯಾಬ್ಗಳು, ಇಂಥ ಜನರೇಷನ್ ಅಡ್ವಾನ್ಸ್ಡ್ ಸೋಷಿಯಲ್ ಮೀಡಿಯಾ ಎಲ್ಲ ಕಂಪ್ಲೀಟ್ ಆಗಿ ಗೊತ್ತಿರೋರು. ನೆಕ್ಸ್ಟ್ ಹುಟ್ಟುವಂತ ಆಲ್ಫಾ ಜನರೇಷನ್ ಈಗ ಹುಡ್ತಾ ಇದಾವಲ್ಲ 2012 ಆದ್ಮೇಲೆ ಅದಿನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದಾವೆ. ಫ್ಯೂಚರ್ ಅಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಬಟ್ ಆದ್ರೆ ಈ ಜನರೇಷನ್ ಝೆಡ್ ಬಗ್ಗೆನೇ ಮಾತಾಡ್ಬೇಕು ಅಂದ್ರೆ ಇಲ್ಲಿ ಆಲ್ಕೋಹಾಲ್ ಕುಡಿಯೋರ ರೇಟು ಕಡಿಮೆ ಆಗಿದೆ. ಯಾಕೆ ಅಂದ್ರೆ ಇನ್ನೊಂದು ಎಚ್ಚರಿಕೆಯನ್ನ ಕೊಡೋ ಕೆಲಸ ಮಾಡಿದ್ದಾರೆ. ಆಲ್ಕೋಹಾಲ್ ಕುಡಿಯೋದು ಕಡಿಮೆ ಆಗಿದೆ, ಆದ್ರೆ ಜನ ಬೇರೆದಕ್ಕೆ ಅಡಿಕ್ಟ್ ಆಗ್ತಾ ಇದಾರೆ. ದಟ್ ಈಸ್ ಡ್ರಗ್. ಜನರೇಷನ್ ಏನಿದೆ ಅಂದ್ರೆ ಬೂಮರ್ಸ್ ಆ ಟೈಮ್ ನಲ್ಲೂ ಬಳಸ್ತಾ ಇದ್ರು ಡ್ರಗ್ ನ ಕೆಲವಷ್ಟು ದೇಶಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ. ಒಂದು ಗಾಂಜಾ ಅಂತ ಕರಿತೀವಿ, ಇಲ್ಲ ಹೆರಾಯಿನ್ ಅಂತ ಕರಿತೀವಿ, ಈ ತರದನ್ನೆಲ್ಲ ಬಳಸ್ತಾ ಇದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಅದು $80 ಬಿಲಿಯನ್ ಬಿಸ್ನೆಸ್ ಆಗಿದೆ. ಬೂಮರ್ಸ್ ಅಲ್ಲಿ ಎಷ್ಟಿತ್ತು, ಎಕ್ಸೆಲ್ ಎಷ್ಟಿತ್ತು, ಈಗ ಹೋಗ್ತಾ ಹೋಗ್ತಾ ಆಲ್ಕೋಹಾಲ್ ಕುಡಿಯೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಡ್ರಗ್ ಬಳಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದೇ ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡುವಂಥದ್ದು. ಆಲ್ಕೋಹಾಲು ಬೇಸಿಕಲಿ ಸ್ವಲ್ಪ ಪ್ರಮಾಣದಲ್ಲಿ ಮನುಷ್ಯನ ಅಧೋಗತಿ ಕರ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಈ ಡ್ರಗ್ ಅನ್ನೋದು ಕಂಪ್ಲೀಟ್ ಆಗಿ ಸರ್ವನಾಶ ಮಾಡೋ ಕೆಲಸ ಮಾಡ್ತಾ ಇದೆ. ಇದನ್ನ ಬಳಸ್ತಾ ಇರೋರು ಜಾಸ್ತಿ ಯುವಕರು. ಅದನ್ನೇ ಹೇಳಿದ್ರು ಜನರೇಷನ್ ಝೆಡ್ ಅನ್ನೋದು ಬಂದು ಯುವಕರೇ. ಈಗ ಅಟ್ ಪ್ರೆಸೆಂಟ್ 14 ರಿಂದ 29 ಏಜ್ ಅಲ್ಲಿರುವಂತ ಯುವಕರು ಜಾಸ್ತಿ ಡ್ರಗ್ ನ ಬಳಸ್ತಾ ಇದ್ದಾರೆ. ಯಾವ್ದಾವ್ದೋ ರೂಪದಲ್ಲಿರ್ಬೋದು, ಒಂದು ಇಂಜೆಕ್ಷನ್ ರೂಪದಲ್ಲಿ ಬಳಸ್ತಾ ಇದ್ದಾರೆ, ಒಂದು ಸ್ಟ್ಯಾಂಪ್ ರೂಪದಲ್ಲೂ ಬಳಸ್ತಾ ಇದ್ದಾರೆ. ಈವನ್ ಸಣ್ಣ ಸಣ್ಣ ಸ್ಟ್ಯಾಂಪ್ಗಳು ಬಂದಿದೆ. ನಾವು ಮೊದಲು ಈ ಪೋಸ್ಟ್ ಕಳಿಸ್ಬೇಕು ಅಂದ್ರೆ ಒಂದು ಸ್ಟ್ಯಾಂಪ್ ಅಂಟಿಸ್ತಾ ಇದ್ವಿ, 4 ಆಣಿ ಕಾಯಿನ್ ಸೈಜು, ಒಂದು 20mm by 20mm. ಇವಾಗ 5mm ಅಂದ್ರೆ ಇಷ್ಟು ಸಣ್ಣದು ಬರುತ್ತೆ, ಅಂತ ಸಣ್ಣ ಸ್ಟ್ಯಾಂಪ್ಗಳು ಬಂದಿದೆ. ಆ ಸ್ಟ್ಯಾಂಪ್ಗಳಲ್ಲಿ ಡ್ರಗ್ಗಳನ್ನ ಬಳಸ್ತಾ ಇದ್ದಾರೆ. ಆ ಸ್ಟ್ಯಾಂಪ್ ನ ಜಸ್ಟ್ ನಾಲ್ಗೆ ಕೆಳಗೆ ಇಟ್ಕೊಂಡ್ರೆ, ಯಾರೊಬ್ಬ ಹುಡುಗ ಎಕ್ಸ್ಪ್ಲೇನ್ ಮಾಡ್ದ, ನಾಲ್ಗೆ ಕೆಳಗೆ ಇಟ್ಕೊಂಡ್ರೆ ಸಾಕಂತೆ 1-2 days ಏನ್ ಮಾಡ್ತೀವಿ ಅನ್ನೋದು ಕೂಡ ಅನುಭವ ಬರುವುದಿಲ್ಲ. ಅಷ್ಟೊಂದು ಮತ್ತು ಬರುವಂತ ಪದಾರ್ಥಗಳನ್ನ ಬಳಸ್ತಾ ಇದ್ದಾರೆ ಜನರೇಷನ್ ಝೆಡ್. ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಹಾಳಾಗ್ತಾ ಇದ್ದಾರೆ ಅಂತ. ಕೊನೆಗೆ ಈ ಡ್ರಗ್ಸ್ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ ಇವನ್ ಕೊಲೆ ಮಾಡ್ತಾ ಇದಾರೆ, ರೇಪ್ಗಳು ನಡೀತಾ ಇದೆ, ಇನ್ನ ಕಳ್ತನ ಮಾಡ್ತಾ ಇದಾರೆ. ಇದೆಲ್ಲದಕ್ಕೂ ಬಳಸ್ಕೊಳ್ತಾ ಇದಾರೆ. ಗೊತ್ತೇ ಆಗೋದಿಲ್ಲ ಏನ್ ಮಾಡ್ತಾ ಇದ್ದೀವಿ ಅನ್ನೋದು. ಆ ಮಟ್ಟಕ್ಕೆ ಯಾರೊಬ್ರು ಇದನ್ನ ಕೊಟ್ಟು ಇದನ್ನ ಮಾಡು ಅಂದ್ರೆ ಹುಡುಗರು ಹೋಗಿ ಮಾಡ್ಬಿಡ್ತಾರೆ. ಕಾರಣ ಅವ್ರು ಬಳಸ್ತಾ ಇರುವಂತ ಈ ಡ್ರಗ್ಗಳು. ಇದನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಪೇರೆಂಟ್ಸ್ಗಳೇ ಕಂಟ್ರೋಲ್ ಮಾಡ್ಬೇಕು. ಇಲ್ಲ ಅಂದ್ರೆ ಈ ಯುವಕರು ಏನಿದ್ದಾರೆ, ಯುವ ಶಕ್ತಿ ಏನಿದೆ, ಫ್ಯೂಚರ್ ಕಂಪ್ಲೀಟ್ ಆಗಿ ನಾಶ ಆಗೋಗ್ಬಿಡುತ್ತೆ. ಜನರೇಷನ್ ಝೆಡ್ ಅನ್ನೋದು ಏನಿದೆ, ಜೆನ್ ಜಿ ಅಂತ ಕರೀತಾ ಇದಾರಲ್ಲ, ಆ ಜನರೇಷನ್ ಹಾಳಾಗ್ತಾ ಇರೋದೇ ಇದೇ ಕಾರಣದಿಂದ. ಕುಡಿತದ ಅಮಲಿನಿಂದ ಸಣ್ಣ ಪುಟ್ಟ ಕೆಟ್ಟ ಕೆಲಸಗಳು ಆಗ್ತಾ ಇದ್ವು, ಆದ್ರೆ ಈ ಅಮಲಿನಿಂದ ದೊಡ್ಡ ಮಟ್ಟದ ಕೆಲಸಗಳೇ ಆಗ್ತಾ ಇದ್ದಾವೆ. ಈಗ ಹೋರಾಟಗಳು ಅದು ಇದು ಎಲ್ಲಾ ಕಡೆ ಇಂಥದನ್ನ ಹಂಚೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಗಾಂಜಾ ಹೊಡೆಯೋದಕ್ಕೆ ಸಿಗರೇಟ್ಗಳಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದಾರೆ. ಎಷ್ಟೋ ಕಡೆ ಹುಡುಗರುಗಳಿಗೆ ಗೊತ್ತಿಲ್ಲದೆ ಅಭ್ಯಾಸ ಆಗೋಗ್ತಾ ಇದೆ. ಫ್ರೆಂಡ್ಸ್ ಗಳ ಜೊತೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಪಾರ್ಟಿ ಮಾಡ್ತಾರೆ. ಆ ಪಾರ್ಟಿಗಳಲ್ಲಿ ಗೊತ್ತಿಲ್ಲದೆ ಯಾವುದೋ ಒಂದು ಸಲ ಅಭ್ಯಾಸ ಆಗಿದ್ದು ಕೊನೆಗೆ ಹವ್ಯಾಸ ಆಗೋಗಿ ಈ ಮಕ್ಕಳ ಅಂತ್ಯಕ್ಕೆ ಕಾರಣ ಆಗ್ತದೆ. ಸ್ವಲ್ಪ ಎಚ್ಚರಿಕೆ ಇರಲಿ.
ಮಕ್ಳು ಏನ್ ಮಾಡ್ತಾರೆ, ಏನ್ ಬಳಸ್ತಾ ಇದಾರೆ, ಅದಕ್ಕೆ ಎಷ್ಟು ದುಡ್ಡು ಕೊಡ್ತಾ ಇದೀವಿ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಮಕ್ಳಿಗೆ ದುಡ್ಡು ಕೊಡ್ತಾ ಇದ್ದೀರಾ ಅಂದ್ರೆ ಜೆನ್ಜಿ ಜನರೇಷನ್ ನ ಟೋಟಲ್ ಆಗಿ ನಾಶ ಮಾಡ್ತಾ ಇದೀವಿ. ಇದು ನಾನು ಹೇಳ್ತಾ ಇಲ್ಲ, ಗ್ಲೋಬಲ್ ರಿಪೋರ್ಟ್ ಹೇಳ್ತಾ ಇರೋದು. ಯಾಕೆ ಅಂದ್ರೆ ಜೆನ್ಜಿ ಜನರೇಷನ್ ಏನಿದೆ, ಕುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ. ಡೇಟಾಗಳು ನೀವು ನೋಡಬಹುದು, ಓವರ್ ಆಲ್ ಆಗಿ ಎಷ್ಟು ಮಟ್ಟಕ್ಕೆ ಕಡಿಮೆ ಆಗ್ತಾ ಇದೆ. ಎಷ್ಟೋ ಡೇಟಾ ಹೇಳ್ತಾ ಇರೋದು. ಒಂದು ಮಟ್ಟಕ್ಕೆ ಇಳಿತಾ ಇದೆ ಕುಡಿಯೋರ ಸಂಖ್ಯೆ. ಕಾರಣ ಎಲ್ಲರೂ ಕೂಡ ಡ್ರಗ್ ಅಡಿಕ್ಟ್ ಆಗ್ತಾ ಇದ್ದಾರೆ. ಬದಲಾಯಿಸ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ನೀವು ಸೇವ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸರ್ವನಾಶ ಆಗೋಗುತ್ತೆ ಮುಂದಿನ ದಿನಗಳಲ್ಲಿ. ಹುಷಾರು. ಇಲ್ಲಿ ಗಂಡು ಹೆಣ್ಣು ಭೇದ ಭಾವ ಏನಿಲ್ಲ. ಮಕ್ಕಳಿಗೆ ದುಡ್ಡು ಕೊಟ್ಟು ನಾವು ಹಾಳು ಮಾಡ್ತಾ ಇದೀವಿ ಅಷ್ಟೇ. ದುಡ್ಡು ಕೊಡೋದಕ್ಕೆ ಮುಂಚೆ ಅವ್ರು ಏನ್ ಮಾಡ್ತಾ ಇದಾರೆ, ಅವರ ಸವಾಸ ಎಂತವ್ರ ಜೊತೆ ಇದೆ, ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಮಕ್ಕಳನ್ನ ನೀವೇ ಹಾಳು ಮಾಡ್ಕೊಳ್ತೀರಾ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಈ ತರದ ಎಷ್ಟೋ ಇನ್ಫಾರ್ಮೇಶನ್ ಕೊಡೋ ಕೆಲಸ ನಂದು. ತಿಳಿಸ್ತಾ ಇರ್ತೀನಿ, ಮತ್ತೆ ಸಿಗ್ತೀನಿ.